ಓಂ ಅನಾವೃತ್ತಿ ಶಬ್ದಾತ್ ಓಂ ದುಃಖಾದಿರಹಿತಾ ನಿತ್ಯಂ ಮೋದಂತೆ ಅವಿರತಂ ಸುಖಂ ಅಂತ ಆಚಾರ್ಯರು ಸಾಧನೆ ಮಾಡಿದಂಥ ಸಾಧಕ ಏನು ಫಲ ಪಡಿತಾನೆ ಅಂತ ಅನ್ನೋದನ್ನು ವರ್ಣಿಸಿದ್ದಾರೆ. ಅದರದೆಲ್ಲ ಪಾಠ ಈಗ ಸಮಾಪ್ತ ಆಗಿದೆ. ಸ್ವರ್ಗಕ್ಕೆ ಹೋದವರು ಮರಳಿ ಬರ್ತಾರೆ, ಹಾಗೆ ಮುಕ್ತಿಗೆ ಹೋದವರು ಮರಳಿ ಬರ್ತಾರಾ ಅಂತ ಯಾರಿಗಾದರೂ ಶಂಕೆ ಏನಾದರೂ ಬಂದರೆ ಹಾಗೆ ಬರೋದಿಲ್ಲ. ಅವರು ಪುನರಾವೃತ್ತಿ ರಹಿತವಾದ ಮೋಕ್ಷವನ್ನು ಪಡೀತಾರೆ ಅನ್ನೋದನ್ನು ಆಚಾರ್ಯರು ಸಂಗ್ರಹ ಮಾಡಿ ತೋರಿಸಿದ್ದಾರೆ. ಏವಂ ಸಮಾಪಿತ ಭಾಷ್ಯ ಭಗವಾನ್ ಆನಂದ ತೀರ್ಥ ಮುನಿಗಳು ಹೀಗೆ ಭಾಷ್ಯವನ್ನು ಸಮಾಪ್ತ ಮಾಡಿದರು. ಮತ್ತೆ ಶಿಷ್ಯರಿಗೆ ಈ ಗ್ರಂಥದ ಬಗ್ಗೆ ಮತ್ತು ತಮ್ಮ ವ್ಯಕ್ತಿತ್ವದ ಬಗ್ಗೆ ಮತ್ತಷ್ಟು ಆದರ ಬರಬೇಕು ಅನ್ನುವ ಒಂದು ಉದ್ದೇಶದಿಂದ ಗ್ರಂಥ ಅಲ್ಪತ್ವೇಪಿ ಅರ್ಥಾಧಿಕ್ಯಂ ಪ್ರದರ್ಶಯನ್. ಗ್ರಂಥ ಸಣ್ಣದಿದ್ದು, ಅನಂತೋರ್ಥ ಪ್ರಕಟಿತ ತ್ವಯಾಣೋ ಭಾಷ್ಯ ಸಂಗ್ರಹೆ ಅಂತ ಮಧ್ವವಿಜಯ ಹೇಳುವಂತೆ ಅಣುಭಾಷ್ಯ ಬಹಳ ಸಣ್ಣದು, ಆದರೆ ಇದರಲ್ಲಿ ಅನಂತ ಅರ್ಥವನ್ನು ನೀವು ತುಂಬಿಸಿದ್ದೀರಿ ಅಂತ ತ್ರಿವಿಕ್ರಮ ಪಂಡಿತರು ಆಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ. ನಾವು ಅಣುಭಾಷ್ಯದ ಪ್ರಾರಂಭ ಮಾಡಿ ಆಮೇಲೆ ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಯನಕ್ಕೆ ತೊಡಗಿದ್ದೇವೆ. ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಯನವನ್ನು ಮಾಡುವಾಗ ನಮ್ಮ ದೃಷ್ಟಿಕೋನ ಏನಿರಬೇಕು ಅಂತ ಅನ್ನೋದನ್ನು ಅಣುಭಾಷ್ಯ ತೋರಿಸಿದೆ. ಅನೇಕ ಪ್ರಶ್ನೆಗಳಿಗೆ ಅಣುಭಾಷ್ಯದಲ್ಲಿ ಬರುವಂಥ ಒಂದು ಸಣ್ಣ ಸಣ್ಣ ಶಬ್ದವೂ ಕೂಡ ಹೇಗೆ ಉತ್ತರ ಕೊಟ್ಟಿದೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದನ್ನು ನೋಡಿ ನಾವು ಚಕಿತರಾಗಿದ್ದೇವೆ. ನಮಗೆ ಒಂದು ಹೊಸ ಸ್ಫೂರ್ತಿ ಬಂದಿದೆ ಅದರಿಂದ. ಹೀಗೆ ಗ್ರಂಥ ಸಣ್ಣದಾದರೂ ಕೂಡ ಅರ್ಥ ದೊಡ್ಡದಿದೆ ಇದರಲ್ಲಿ ಅಂತ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಕೃತಂ ಗ್ರಂಥಂ ಈಶ್ವರೇ ಅರ್ಪಯತಿ, ಅದನ್ನು ಆಚಾರ್ಯರು ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ. ಪೂರ್ಣಪ್ರಜ್ಞೇನ ಮುನಿನ ಸರ್ವಶಾಸ್ತ್ರಾರ್ಥ ಸಂಗ್ರಹ ಕೃತೋಯಂ ಪ್ರಿಯತಾಂತೇನ ಪರಮಾತ್ಮ ರಮಾಪತಿ. ಪೂರ್ಣಪ್ರಜ್ಞ ಮುನಿಗಳು ಈ ಅಣುಭಾಷ್ಯವನ್ನು ರಚಿಸಿ ಅದನ್ನು ಈಗ ಸಮಾಪ್ತ ಮಾಡ್ತಾ ಇದ್ದಾರೆ. ಇದು ಸರ್ವಶಾಸ್ತ್ರಾರ್ಥ ಸಂಗ್ರಹ. 4 ಅಧ್ಯಾಯಗಳಲ್ಲಿ ಹೆಚ್ಚು ಕಡಿಮೆ 40 ಶ್ಲೋಕಗಳಲ್ಲಿ ಸಕಲ ಶಾಸ್ತ್ರಗಳ ಸಾರವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಆದ್ದರಿಂದ ರಮಾಪತಿ ಪರಮಾತ್ಮ ಪ್ರಿಯತಾಂ, ಲಕ್ಷ್ಮೀರಮಣನಾದ ಭಗವಂತ ಈ ಶಾಸ್ತ್ರದ ರಚನೆಯಿಂದ ಮತ್ತು ಅದರ ಪಾಠದಿಂದ ಅದರ ಶ್ರವಣದಿಂದ ಸಂಪ್ರೀತನಾಗಿ ನಾವು ಪ್ರೀತನಾಗಬೇಕು. ಮುಖ್ಯವಾಗಿ ಬ್ರಹ್ಮಸೂತ್ರಗಳು ಮತ್ತು ಉಪನಿಷತ್ತುಗಳೆಲ್ಲ ತಿಳಿಸುವಂತೆ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಭಗವಂತನನ್ನು ಕಾಣಬೇಕು. ನೀವು ಕಾಣುವುದಕ್ಕಾಗಿ ಮೊದಲು ಅವನ ಬಗ್ಗೆ ಶ್ರವಣ ಮಾಡಬೇಕು, ಅವನ ಬಗ್ಗೆ ಮನನ ಮಾಡಬೇಕು, ಮುಂದೆ ಧ್ಯಾನ ಮಾಡಬೇಕು, ಆಮೇಲೆ ದರ್ಶನ. ಆದರೆ ಆ ಉಪನಿಷತ್ತಿನ ಮಾತನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಎಷ್ಟು ಅದ್ಭುತ ಅನ್ನಿಸ್ತದೆ ಅಂದರೆ, ಶ್ರೋತವ್ಯ ಮಂತವ್ಯ ಆಮೇಲೆ ದೃಷ್ಟವ್ಯ ಸರಿ, ಆದರೆ ದೃಷ್ಟವ್ಯ ಅನ್ನೋದನ್ನೇ ಅದು ಮೊದಲು ಹೇಳಿದೆ. ಗುರಿಯನ್ನು ಮೊದಲು ಹೇಳಿಬಿಟ್ಟಿದೆ. ಗುರಿಯನ್ನು ಮೊದಲು ಹೇಳಿದಾಗ ಕೂತವ್ರದ್ದು ಕಿವಿ ನಿಮಿರ್ತದೆ. ಓ ಇದೇನೋ ಗುರಿ ಹೇಳ್ತಾ ಇದ್ದಾರೆ, ಏನು ಗುರಿ? ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಬನ್ನಿ. ಹಾಗಾದ್ರೆ ಏನು ಮಾಡಬೇಕು ಅಂದರೆ ದ್ರಷ್ಟವ್ಯ, ಅವನ ಕುರಿತು ಮೊದಲು ಶ್ರವಣ ಮಾಡಿರಿ, ಮುಂದೆ ಮನನ ಮಾಡಿರಿ, ಆ ಬಳಿಕ ಧ್ಯಾನ ಮಾಡಿರಿ ಅಂತ ಆ ಉಪನಿಷತ್ತು ಹೇಳಿದೆ. ಆ ಪ್ರಕಾರ ತೇನ ಈ ಗ್ರಂಥದ ರಚನೆಯಿಂದ ಆಚಾರ್ಯರು ಗ್ರಂಥವನ್ನು ರಚಿಸಿದ್ದಾರೆ. ಅದರಿಂದ ಅದರ ಪಾಠವನ್ನು ತಲೆತಲಾಂತರದಿಂದ ತಲೆಮಾರುಗಳಿಂದ ಪರಂಪರೆಯಿಂದ ವಿದ್ವಾಂಸರು ಯತಿಗಳು ಎಲ್ಲ ಮಾಡ್ತಾ ಬಂದಿದ್ದಾರೆ. ಅದರ ಪಾಠದಿಂದ ಹಾಗೆ ಅದರ ಶ್ರವಣದಿಂದ ಕೂಡ ರಮಾಪತಿ ಪ್ರೀತನಾಗಲಿ. ನಮೋ ನಮೋ ಶೇಷದೋಷ ದೂರಪೂರ್ಣ ಗುಣಾತ್ಮನೆ ವಿರಿಂಚ ಶರ್ವ ಪೂರ್ವೇಡ್ಯ ವಂದ್ಯಾಯ ಶ್ರೀವರಾಯತೆ. ಪರಮಾತ್ಮ ಅಂದರೆ ಪರಮಚೇತನ, ಪರಮಾತ್ಮ ರಮಾಪತಿ ಅಂತಂತು. ಇವನು ಪರಮಚೇತನ. ಶ್ವೇತಾಶ್ವತರ ಉಪನಿಷತ್ತು ಹೇಳುವಂತೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಎಲ್ಲ ಚೇತನಗಳಲ್ಲಿಯೂ ಅತಿ ದೊಡ್ಡ ಚೇತನ ಇವನು. ಇತ್ಯುಕ್ತಂ ವ್ಯಂಜಯನ್, ಹೀಗೇನು ಬಂದಿದೆ. ಅದಕ್ಕಾಗಿ ಅಂತೇಪಿ ಗ್ರಂಥದ ಕೊನೆಗೂ ಕೂಡ ಮತ್ತೆ ಅದೇ ರೀತಿಯಾಗಿ ಗುಣವಿಶಿಷ್ಟ ಈ ಭಗವಂತ ದೋಷರಹಿತ ಅನ್ನೋದನ್ನು ಆಚಾರ್ಯರು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ನಾರಾಯಣಂ ಗುಣಸರ್ವೈಹಿ ಉದೀರ್ಣಂ ಅಂತ ಹೇಳಿದರು, ಗುಣಪೂರ್ಣ ಅಂತ ಹೇಳಿದರು, ದೋಷರಹಿತ ಅಂತ ಹೇಳಿದರು. ಕೊನೆಗೆ ಈತ ಮತ್ತೊಮ್ಮೆ ದೋಷರಹಿತ ಗುಣಪೂರ್ಣ ಅಂತ ಆಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆದರ ಅತಿಶಯ ಏನು, ಭಗವಂತನ ಗುಣಪೂರ್ಣತ್ವವನ್ನು ಎಷ್ಟು ಹೇಳಿದರೂ ಕೂಡ ನಮಗೇ ಸಮಾಧಾನ ಇರೋದಿಲ್ಲ, ನಮ್ಮಂಥವ್ರಿಗೆ. ಇನ್ನು ಆಚಾರ್ಯರಂಥವರಿಗೆ ಅವನ ಗುಣಪೂರ್ಣತ್ವವನ್ನು ಎಷ್ಟು ಕೊಂಡಾಡಿದರೂ ಅವರಿಗೆ ಸಮಾಧಾನ ಇರೋದೇ ಇಲ್ಲ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣು ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ ತತ್ವನಿರ್ಣಯದಲ್ಲಿ ಉದ್ಧೃತವಾದಂಥ ಒಂದು ವೇದವಾಕ್ಯ. ಎಲ್ಲ ಶಾಸ್ತ್ರಗಳಿಗೂ ಭಗವಂತ ತಾತ್ಪರ್ಯ ಏನು? ದೇವದೇವಸ್ಯ ಸರ್ವೋತ್ಕರ್ಷೇ ಮಹಾತಾತ್ಪರ್ಯಂ. ಭಗವಂತನ ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡುವುದರಲ್ಲೇ ಅವುಗಳಿಗೆ ಮಹಾತಾತ್ಪರ್ಯ ಇದೆ ಅಂತ ಅಲ್ಲಿ ಕಂಡು ಬಂದಿರ್ತದೆ. ಹೀಗೆ
ಆದರ ಅತಿಶಯನ ಭಗವಂತನಲ್ಲಿ ತಮಗಿರುವಂತಹ ಅತ್ಯಾದರ, ಅದಕ್ಕಾಗಿ ಅಂತೇಪಿ ತದುಕ್ತ ಗುಣ ವೈಶಿಷ್ಟ್ಯನ ಶಾಸ್ತ್ರದಲ್ಲಿ ಏನು ಗುಣ ವೈಶಿಷ್ಟ್ಯವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದರಂತೆ ತತ್ಪೂರ್ವಕವಾಗಿಯೇ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮೋ ನಮಃ ಎರಡೆರಡು ಬಾರಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಶೇಷ ದೋಷ ದೂರಪೂರ್ಣ ಗುಣಾತ್ಮನೆ, ಇವನೊಂದು ಗುಣಸ್ವರೂಪ, ಭಗವಂತನೊಂದು ಗುಣಸ್ವರೂಪ, ಅದು ಅಶೇಷ ದೋಷಗಳಿಂದ ದೂರ ಇರುವಂತಹ ಸ್ವರೂಪ. ಮತ್ತೆ ವಿರಿಂಚ ಶರ್ವ ಪೂರ್ವ ಈಡ್ಯ ವಂದ್ಯಾಯ ಶ್ರೀವರಾಯತೆ, ನೀನು ಚತುರ್ಮುಖ ಬ್ರಹ್ಮನಿಂದ ರುದ್ರನಿಂದ ಇವೇ ಎಲ್ಲ ದೇವತೆಗಳಿಂದ ನೀನು ಈಡ್ಯನಾದವನು, ಸ್ತುತ್ಯನಾದವನು, ಅಂಥ ಎಲ್ಲ ದೇವತೆಗಳಿಂದ ಸ್ತುತ್ಯನಾದವನು. ಶ್ರೀವರ ಲಕ್ಷ್ಮೀ ದೇವತೆಗೂ ಕೂಡ ನೀನು ವರ. ಯಥಶ್ರೀಹಿ ತದ್ವರೋ ಹರಿಹಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ. ಏವಂ ವೇದಾಭಿಮಾನಿಭ್ಯ ದೇವಿಭ್ಯ ಸರ್ವ ಏವತೋ ತದರ್ಥರೂಪಾ ಪತಯ ತಸ್ಯಾಸ್ತೋ ವರಾಹ. ಎಲ್ಲ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಕೂಡ ವೇದಾಭಿಮಾನಿನಿ, ಅವರೆಲ್ಲರೂ ವೇದಕ್ಕೆ ಅಭಿಮಾನಿನಿಯರು, ಸ್ತ್ರೀಯರೆಲ್ಲರೂ ಕೂಡ ದೇವತಾ ಸ್ತ್ರೀಯರು. ಆಮೇಲೆ ಆ ದೇವತಾ ಪುರುಷರೇನಿದ್ದಾರೆ ಅವರು ಅದರ ಅರ್ಥರೂಪರಾದವರು. ಆಯಾ ದೇವತೆಗಿಂತ ಸ್ತ್ರೀಗಿಂತ ಅವರವರ ಪತಿ ಶ್ರೇಷ್ಠ. ಶಚ್ಯ ಇಂದ್ರ, ಶಚಿಗಿಂತ ಇಂದ್ರ ದೊಡ್ಡವನು. ಶಚ್ಯ ಇಂದ್ರ ತತಶ್ಚ ಉಮಾ, ಅವಳಿಗಿಂತ ಉಮಾದೇವಿ ದೊಡ್ಡವಳು. ಉಮಾದೇವಿಗಿಂತ ರುದ್ರ ದೊಡ್ಡವನು. ತಥೋ ರುದ್ರ ತಥೋ ವರ ಭಾರತಿ, ರುದ್ರನಿಗಿಂತ ಭಾರತೀ ದೇವಿ ದೊಡ್ಡವಳು. ಭಾರತಿ ಪ್ರಾಣ ಏವಾಸ್ಯಾಹ ತತಃ ಶ್ರೀಹಿ, ಆ ಪ್ರಾಣನಿಗಿಂತ ಶ್ರೀದೇವಿ ದೊಡ್ಡವಳು. ತದ್ವರೋ ಹರಿಹಿ, ಆ ಶ್ರೀದೇವಿಗಿಂತ ಅವಳಿಗೂ ವರನಾದಂತಹ ಲಕ್ಷ್ಮೀ ಭಗವಂತ ದೊಡ್ಡವನು ಅಂತ. ಈಶ್ವರ ಅಂತ ಒಂದು ಶಬ್ದ ಇದೆ. ಆ ಈಶ್ವರ ಅನ್ನೋ ಶಬ್ದವನ್ನೇ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಒಂದು ಅದ್ಭುತವಾದ ರೀತಿಯಿಂದ ವರ್ಣಿಸ್ತಾರೆ. ಈಶ್ವರ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಈಶ ಐಶ್ವರ್ಯ ಅಂತ ಧಾತು, ಅದಕ್ಕೆ ವರಚ್ ಅಂತ ಯಾವುದೋ ಒಂದು ಪ್ರತ್ಯಯ ಈಗಿನ ವ್ಯಾಕರಣದಲ್ಲಿ. ವರಚ್ ಅಂತ ಪ್ರತ್ಯಯ ಯಾಕೆ ಬಂತು ಅಂದ್ರೆ ಈಶ್ವರನ ಶಬ್ದ ನಿಷ್ಪನ್ನ ಆಗಬೇಕಾಗಿದೆ, ಅದಕ್ಕೆ ಬಂತು. ಅಲ್ಲ, ವರಚ್ ಪ್ರತ್ಯಯ ಅನ್ನೋಕ್ಕೆ ಅರ್ಥ ಏನು ಅದನ್ನೆಲ್ಲ ಕೇಳಬೇಡಿ, ನಮಗೆ ಈಶ್ವರನ ಶಬ್ದ ನಿಷ್ಪನ್ನ ಆಗಬೇಕಾಗಿದೆ. ಹಾಗಲ್ಲ, ಆಚಾರ್ಯ ಹೇಳ್ತಾರೆ, ಯಾವ ವ್ಯರ್ಥವಾದ ಪ್ರತ್ಯಯವನ್ನು ಅವಲಂಬಿಸಿ ನಾವು ಅರ್ಥ ಹೇಳುವವರಲ್ಲ. ಆ ಪ್ರತ್ಯಯಕ್ಕೂ ಅಲ್ಲಿರುವ ಮೂಲ ಪ್ರಕೃತಿಗೂ ಧಾತುವಿಗೂ ಒಂದು ನಿರ್ದಿಷ್ಟವಾದ ಅರ್ಥ ಇರಬೇಕು. ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ವರೋಯತೋ, ವರೋತ ಈಶ್ವರೋ ನಾಮ ಮುಖ್ಯ ಅನ್ಯಸ್ಯ ನಕಸ್ಯಚಿತ್. ಈಶ ವರ ಅಂತ 4 ಅಕ್ಷರಗಳ ಶಬ್ದ ಅದು. ಆ 4 ಅಕ್ಷರದ ಶಬ್ದ 3 ಅಕ್ಷರ ಶಬ್ದವಾಗಿ ಪರಿಣತ ಆಗಿದೆ ಅಷ್ಟೆ. ಈಶರಾದ, ಎಲ್ಲರಿಗೂ ಹಿರಿಯರಾದಂಥ, ಎಲ್ಲರನ್ನೂ ಆಳುವಂಥ ಲಕ್ಷ್ಮೀದೇವಿ, ಬ್ರಹ್ಮ, ಚತುರ್ಮುಖ, ಇಂದ್ರ, ರುದ್ರ ಮೊದಲಾದ ಎಲ್ಲ ದೇವತೆಗಳಿಗೂ ನೀನು ವರ. ಈಶೇಭ್ಯ ವರಹ ಅಥವಾ ಈಶೇಷ ವರಹ, ಈಶಾನಾಂ ವರಹ. ಆ ಕಾರಣದಿಂದ ನೀನು ಈಶ್ವರ. ಒಂದ್ಯಾಯ ಶ್ರೀವರಾಯ, ನೀನು ಲಕ್ಷ್ಮೀದೇವಿಗೂ ಕೂಡ ವರನಾಗಿದ್ದೆ, ಲಕ್ಷ್ಮೀದೇವಿಗೂ ವರನಾಗಿದ್ದೆ. ಶ್ರೀಶ್ಚ ಅಸೌ ವರಶ್ಚ, ಇವನು ಶ್ರೀಯೂ ಹೌದು ವರನೂ ಹೌದು. ಯಾಕೆಂದ್ರೆ ಸ್ವರೂಪ ಶ್ರೀ ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ ಅಂತ ಭಾಗವತ ತಾತ್ಪರ್ಯ. ಸ್ವಯಂ ಭಗವಂತನ ಶ್ರೀ ಅಂತ ಅನ್ಬಹುದಂತ. ಯಾಕೆಂದ್ರೆ ಶ್ರೀ ಅನ್ನೋ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಭಗವಂತನಿಗೆ 2 ಶ್ರೀ ಇದೆ ಅಂತ. ಶ್ರೀ ಲಕ್ಷ್ಮೀನಾರಾಯಣ, ಶ್ರೀನಾರಾಯಣ ಅಂತ ಎಲ್ಲಾದ್ರು ಅಂದ್ರೆ 2 ಥರದ ಶ್ರೀ ಇದೆ ಭಗವಂತನಿಗೆ. ಸ್ವರೂಪ ಶ್ರೀ, ಆತನ ಸ್ವರೂಪದಿಂದ ಅತ್ಯಂತ ಅಭಿನ್ನವಾದಂತಹ ಆ ಅದ್ಭುತವಾದೊಂದು ಸೊಬಗು, ಅದು ಒಂದು ಶ್ರೀ. ಇನ್ನೊಂದು ತಥಾ ಭಾರ್ಯ, ಅವನ ಪತ್ನಿಯೂ ಶ್ರೀನೇ. ಅದರಿಂದ ಶ್ರೀವರ ಅಂದ್ರೆ ಲಕ್ಷ್ಮೀದೇವಿಗಿಂತ ಶ್ರೇಷ್ಠ ಅಂತ ಒಂದರ್ಥ, ಅವಳ ರಮಣ ಅಂತ ಒಂದರ್ಥ. ಇವನು ಸ್ವಯಂ ಶ್ರೀಶ್ಚ ವರಶ್ಚ, ಆದ್ರಿಂದ ಆತ ಶ್ರೀವರನಾಗಿದ್ದಾನೆ. ಒಂದ್ಯಾಯ ಶ್ರೀವರಾಯತೆ. ಪೂರ್ವಾರ್ಧೇನ ಪೂರ್ವ ಅಧ್ಯಾಯ ದ್ವಯಾರ್ಥ. ಹಿಂದಿನ ಅರ್ಧದಿಂದ, ಶ್ಲೋಕದ ಪೂರ್ವಾರ್ಧದಲ್ಲಿ ಬ್ರಹ್ಮಸೂತ್ರದ ಮೊದಲ 2 ಅಧ್ಯಾಯಗಳ ಸಾರವನ್ನು ಸಂಗ್ರಹ ಮಾಡಿದಾಗಾಯ್ತು. ಸರ್ವಶಬ್ದ ವಾಚ್ಯತ್ವವನ್ನು, ಸರ್ವಗುಣಪೂರ್ಣತ್ವವನ್ನು ಒಂದು, ಇನ್ನೊಂದು ಸರ್ವದೋಷ ವಿದೂರತ್ವವನ್ನು, ಅವೆರಡನ್ನು ಕೂಡ ತಿಳಿಸ್ಕೊಟ್ಟ ಹಾಗಾಯ್ತು. ಅಶೇಷ ದೋಷ ದೂರಪೂರ್ಣ, ಅಶೇಷ ದೋಷಗಳಿಂದ ದೂರವಾದ ವ್ಯಕ್ತಿತ್ವ ಒಂದು. ಅದರಿಂದ ಒಂದು ಅಧ್ಯಾಯದ ಸಾರ ಸಂಗ್ರಹ ಮಾಡಿದಾಗಾಯ್ತು. ಮತ್ತೆ ಪೂರ್ಣ ಗುಣಾತ್ಮ ಅಂತ ಹೇಳಿದ್ರಿಂದ ಮತ್ತೊಂದು ಅಧ್ಯಾಯದ ಸಾರವನ್ನು ಸಂಗ್ರಹ ಮಾಡಿಸಿದಾಗಾಯ್ತು. ವಿರಿಂಚ ಶರ್ವ ಪೂರ್ವೇಡ್ಯ ವಂದ್ಯಾಯ ಶ್ರೀವರಾಯತೆ. ಮತ್ತೆ ಉತ್ತರಾರ್ಧೇನ ವಂದ್ಯತ್ವ ಉಕ್ತ್ಯ, ಇವರೆಲ್ಲರಿಗೂ ಕೂಡ ಇವನು ಒಂದೇ ಅಂತ ಹೇಳಿದ್ರಲ್ಲ ಉತ್ತರಾರ್ಧದಲ್ಲಿ. ಆದ್ರಿಂದ ಏನಾಯ್ತು ಅಂದ್ರೆ ಇವನು ಒಂದೇ ಅಂತ ಹೇಳಿದ್ರಿಂದ ಸರ್ವಾಭೀಷ್ಟದಾಯಕ ಅಂತಲೂ ಹೇಳಿದಾಗಾಯ್ತು. ನಾವು ಯಾರ್ಯಾರಿಗೋ ಪುಕ್ಸಟ್ಟೆ ತಲೆಬಾಗೋರಲ್ಲ, ಏನಾದ್ರೂ ನಮಗೂ ಪ್ರಯೋಜನ ಇದ್ರೆ ನಾವು ಯಾರಿಗಾದ್ರು ತಲೆಬಾಗೋರು. ಇವನು ಸರ್ವಾಭೀಷ್ಟದಾತ್ರ ಈ ಭಗವಂತ, ಆದ್ರಿಂದ ಎಲ್ಲರಿಗೂ ಒಂದೇ. ಚತುರ್ಮುಖಾದಿಗಳು ಅವನಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ, ಲಕ್ಷ್ಮೀದೇವಿ ಯಾಕೆ ನಮಸ್ಕಾರ ಮಾಡ್ತಾಳೆ ಅಂದ್ರೆ
ಅವ್ರಿಗೆ ಅಭೀಷ್ಟವಾದನ್ನು ಇವನು ಕೊಡ್ತಾನೆ, ನಮಗೆ ಅಭೀಷ್ಟವಾದ ಮೋಕ್ಷವನ್ನು ಕೊಡ್ತಾನೆ. ಅವ್ರಿಗೆ ಮೋಕ್ಷ ಬೇಕಾಗಿಲ್ಲ. ಆಚಾರ್ಯ ಹೇಳಿದ್ರು ಪರಮೋತ್ಸಾಹ ವರ್ಜಿತ ರುಜುನಾಂ ಏಕೈವಾಸ್ತಿ ಪರಮೋತ್ಸಾಹ ವರ್ಜನಂ ಅಂತ. ಒಂದೇ ದೋಷ ಮೈನಸ್ ಪಾಯಿಂಟ್ ಈ ರುಜುಗಳಲ್ಲಿ ಅಂದರೆ ಅವರಿಗೆ ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋ ಆತುರವೇ ಇಲ್ಲಂತೆ. ಅದು ಮೋಕ್ಷ ತಗೊಂಡ ನಾನೇನು ಮಾಡಬೇಕಾಗಿದೆ, ನೀನಿದ್ರೆ ಸಾಕು ಅಂತಾರೆ ಅವರು. ಆದ್ರಿಂದ ಆದ್ರೆ ಅವ್ರಿಗೇನು ಬೇಕು, ಸರ್ವಾಭೀಷ್ಟದಾಯಕ ಅಂದರೆ ನಮಗೆ ಮೋಕ್ಷ ಕೊಡ್ತಾನೆ, ಅವ್ರಿಗೇನು ಬೇಕು ಅಂತ ತನ್ನನ್ನೇ ಕೊಡ್ತಾನೆ. ಸರ್ವದಲ್ಲಿ ಎಲ್ಲವೂ ಸೇರಿ ಹೋಗಿದೆ. ಅದರಿಂದ ರುಜುಗಳಿಗೆ ಏನು ಬೇಕೋ ಅವ್ರಿಗೆ ಅದನ್ನು ಕೊಡ್ತಾನೆ, ನಮಗೆ ಮೋಕ್ಷ ಬೇಕೋ ಅದನ್ನು ಕೊಡ್ತಾನೆ. ಹೀಗೆ ಸರ್ವಾಭೀಷ್ಟದಾಯಕ. ಅದರಿಂದ ಸರ್ವಾಭೀಷ್ಟದಾಯಕ ಆದ್ರಿಂದ ಒಂದೇನಾಗಿದ್ದಾನೆ. ಇತಿ ಲಾಭೇನ ಉತ್ತರ ಅಧ್ಯಾಯದ್ವಯಾರ್ಥ ಅಪಿ ಉಪಾತ್ತಃ ಇಲ್ಲಿ ಸಂಗ್ರಹ ಮಾಡಿದಾಗಾಯಿತು. ಹೀಗವನು ಗಮ್ಯ ಮತ್ತೆ ಪ್ರಾಪ್ಯ, ಜ್ಞೇಯ ಮತ್ತು ಗಮ್ಯ ಅಂತ ಎರಡಿದೆ ಅಲ್ಲಿ. ಇವರು ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಆತನ್ನು ತಿಳ್ಕೊಂಡು ಆತನ್ನು ನಮಸ್ಕಾರ ಮಾಡ್ತಾರೆ. ಇವರು ತಿಳ್ಕೊಂಡು ನಮಸ್ಕಾರ ಮಾಡೋದ್ರಿಂದ ಅವ್ರಿಗೇನು ಬೇಕೋ ಅದನ್ನು ಕೊಡ್ತಾನೆ ಅಂತ ಅದನ್ನೆಲ್ಲವನ್ನು ಕೂಡ ಸೂಚನೆ ಮಾಡಿದಾಗಾಯಿತು. ಮುಂದೆ ರಾಘವೇಂದ್ರ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ. ಪೂರ್ಣ ಚಿತ್ಸುಖ ದೇಹಾಯ ದೋಷ ದೂರಾಯ ವಿಷ್ಣವೇ ನಮಃ ಶ್ರೀಪ್ರಾಣನಾಥಾಯ ಭಕ್ತ ಮುಕ್ತಿ ಪ್ರದಾಯನೆ. ಇವನು ಪೂರ್ಣವಾದ ಮತ್ತು ಚಿತ್ಸುಖ, ಜಡವಾದ ಮನಃಪರಿಣಾಮ ರೂಪವಾದ ಸುಖ ಅಲ್ಲ, ಇದು ಅಪ್ರಾಕೃತವಾದ ಸುಖ. ಅಂಥದ್ದೇ ಇವನು ದೇಹ. ಇದು ನಾರಾಯಣ ಶಬ್ದದ ಅರ್ಥವನ್ನು ಸೂಚನೆ ಮಾಡಿದಾಗಾಯ್ತು ರಾಘವೇಂದ್ರ ಸ್ವಾಮಿಗಳು. ದೇಹೋಯಮ್ಮೆ ಸದಾನಂದ ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಅಂತ ಗೀತಾ ಪ್ರಸ್ಥಾನದಲ್ಲಿ ಬರುವಂತಹ ಒಂದು ಶ್ಲೋಕ, ನಾರಾಯಣ ಶಬ್ದದ ಅರ್ಥವನ್ನು ಹೇಳುವಂತಹ ಒಂದು ಶ್ಲೋಕ ಅದು. ಇವನು ದೇಹೋಯಮ್ಮೆ ಸದಾನಂದ, ಯಾವತ್ತೂ ಕೂಡ ಇದು ನನ್ನ ದೇಹ, ಭಗವಂತನೇ ಹೇಳ್ಕೊಂಡ ಮಾತು, ಸದಾನಂದ, ಇದು ಆನಂದ ಸ್ವರೂಪವಾದದ್ದು ನನ್ನ ದೇಹ ಅಂತ ಹೇಳ್ಕೊಂಡಿದ್ದಾನೆ. ನಾಯಂ ಪ್ರಕೃತಿ ನಿರ್ಮಿತ, ಇದು ಪ್ರಕೃತಿಯಿಂದ ನಿರ್ಮಿತವಾದ್ದಲ್ಲ. ಸದಾನಂದ ಅಂತ ಅಲ್ಲೇನು ಬಂದಿದೆ, ಯಾವತ್ತೂ ಸದಾ ಯಾವ ಕಾಲಕ್ಕೂ ಇದು ಆನಂದಪೂರ್ಣವಾದದ್ದು. ಸತ ಆನಂದ, ಶ್ರೇಷ್ಠವಾದ ಆನಂದವುಳ್ಳ ಸ್ವರೂಪ ನನ್ನದು ಅಂತ. ಅದರಿಂದ ಪೂರ್ಣ ಚಿತ್ಸುಖ ದೇಹ ಅನ್ನೋ ಶಬ್ದದಿಂದ ನಾರಾಯಣ ಅನ್ನೋ ಶಬ್ದವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಇವು ದೋಷ ದೂರ ಅನ್ನೋದು ಕೂಡ ಆ ನಾರಾಯಣನ ಶಬ್ದದಿಂದ ಸೂಚಿತನೆ. ಅರಾಯಣ ನಭವತೀತೆ ನಾರಾಯಣ ಅಂತ ಅದನ್ನು ಸೂಚನೆ ಮಾಡಿದ್ದಾರೆ. ವಿಷ್ಣುವೇ, ಅವನು ವಿಷ್ಣು. ಯಾಕೆಂದ್ರೆ ಐತರೇಯ ಉಪನಿಷತ್ ಭಾಷೆ ಹೇಳುವಂತೆ ಸಕಲ ಶಾಸ್ತ್ರಗಳಲ್ಲಿಯೂ ಒಂದು ಎರಡು ಶಬ್ದಗಳು ಎಲ್ಲಾದರೂ ಸೇರಿದರೆ ವಿಷ್ಣೋ ಬಲಪೂರ್ಣತ್ವ, ವಿಷ್ಣೋ ಸರ್ವ ನಿಯಾಮಕತ್ವ, ಇವೇ ಅಲ್ಲಿ ಸೂಚಿತ. ತಸ್ಯೈವ ಏತಸ್ಯೈ ಸಂಹಿತಾಯಾಂ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ಸಕಲ ವರ್ಣದ್ವಯ ಸಮಾವೇಶ, ಎಲ್ಲೇ ಎರಡು ಶಬ್ದಗಳು ಸೇರಲಿ ಅಲ್ಲೆಲ್ಲ ಸೂಚಿತ ಆಗುವುದು ಭಗವಂತನ ಸರ್ವ ನಿಯಾಮಕತ್ವ ಮತ್ತೆ ಭಗವಂತನ ಬಲಪೂರ್ಣತ್ವ, ಇವೇ ಸೂಚಿತ ಆಗೋದು. ಆದ್ರಿಂದಲೇ ವಿಷ್ಣವೇ ನಮಃ ಅಂತಂದ್ರೆ ಸಕಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಾಗಾಯ್ತು. ಆದ್ರಿಂದಲೇ ಯಾವ ಸಂದರ್ಭ ಬಂದಾಗ ಪ್ರಸಂಗಕ್ಕೆ ಅಲ್ಲಿ ಸಂಪರ್ಕಕ್ಕೆ ಬಂದವರಿಗೆ ಹೇಳಿರ್ತೇನೆ, ವಿಷ್ಣವೇ ನಮಃ, ವಿಷ್ಣುನವೇ ನಮಃ, ವಿಷ್ಣವೇ ನವೇ ನಮಃ ಅಂದ್ರೆ ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠದ ಲಾಭ ಪಡ್ಕೋತೀರಿ ಅಂತ ಐತರೇಯ ಉಪನಿಷತ್ ಭಾಷೆಗಳು ಏನು ಬಂದಿದೆ. ನಮಗೆಲ್ಲರಿಗೂ ನಮ್ಮಂಥವ್ರಿಗೆ ಏನಾದರೂ ಮಾಡಿ ಸಾಯಣ ಭಾಷ್ಯವನ್ನು ಏನಾದ್ರು ಅವಲಂಬಿಸಿ ಅದನ್ನು ನಮ್ಮ ಭಾಷೆಗೆ ಒಗ್ಗಿಸಿ ಯಾವ ವಾಕ್ಯ ಕೊಟ್ಟರು ಅದಕ್ಕೊಂದು ಅರ್ಥ ಹೇಳಿ ಅವರು ಒಂದು ವಾಕ್ಯವನ್ನು ಸ್ವರ ಸಮೇತವಾಗಿ ಸರಿಯಾಗಿ ಉಚ್ಚಾರ ಮಾಡೋ ಅಂತ ಸವಾಲು ಹಾಕಿದ್ರೆ ಆವಾಗ ನಮ್ದು ಹೂರ್ಣ ಗೊತ್ತಾಗ್ತದೆ. ಸಂಹಿತಾ ಪಾಠ, ಪದಪಾಠ, ಕ್ರಮಪಾಠ ಅದ್ರಲ್ಲಿ ಯಾವುದೂ ನಮ್ಮ ಬಾಯಿಂದ ಸ್ವಚ್ಛವಾಗಿ ಬರೋದಿಲ್ಲ. ಬರೆದಿದ್ರೆ ಏನಂತೆ ಅದ್ರ ಅರ್ಥ ಆದರೂ ತಿಳ್ಕೊಂಡಿದ್ದೀವಿ. ವಿಷ್ಣುವೇ ನಮಃ ಅಂದರೆ ಸಂಹಿತಾ ಪಾಠ ಹೇಳಿದಾಗಾಯಿತು, ವಿಷು ನವೇ ನಮಃ ಅಂದರೆ ಪದಪಾಠ ಹೇಳಿದಾಗಾಯಿತು, ವಿಷ್ಣವೇ ನವೇ ನಮಃ ಅಂತ ಹೇಳಿದ್ರೆ ಕ್ರಮಪಾಠ ಹೇಳಿದಾಗಾಯಿತು. ಅದಕ್ಕಾಗಿ ವಿಷ್ಣವೇ ನಮಃ ಅಂತ ಹೇಳಿದ್ದಾರೆ. ನಮಃ ಶ್ರೀ ಪ್ರಾಣನಾಥಾಯ, ಲಕ್ಷ್ಮೀದೇವಿಗೂ ಪ್ರಾಣನಿಗೂ ಇವನು ಒಡೆಯ, ಭಕ್ತರಿಗೆ ಮುಕ್ತಿಯನ್ನು ಕೊಡ್ತಾನೆ, ಭಕ್ತ ಮುಕ್ತಿ ಪ್ರದಾಯನೆ. ಸುಧೀಂದ್ರ ಗುರು ಶಿಷ್ಯೇಣ, ಸುಧೀಂದ್ರ ತೀರ್ಥರ ಶಿಷ್ಯರಾದಂಥ ರಾಘವೇಂದ್ರ ತೀರ್ಥರು, ರಾಘವೇಂದ್ರ ಭಿಕ್ಷುಗಳು ನಾವು. ಕೃತಾಯಾಮ್ ತತ್ವಮಂಜರಿಯಾಮ್, ಆ ಅಣುಭಾಷ್ಯ ತತ್ವಮಂಜರಿ ಗ್ರಂಥ ಏನಿದೆ ಅದರಲ್ಲಿ ಚತುರ್ಥೋಧ್ಯಾಯ ಈರಿತಃ, ಇದು ಸಂಕ್ಷೇಪ ಭಾಷ್ಯ ವಿವೃತ್ತಿ. ಸಂಕ್ಷಿಪ್ತ ಭಾಷ್ಯ ಅಂದರೆ ಅಣುಭಾಷ್ಯ, ಅದರ ವಿವೃತ್ತಿಯನ್ನು ನಾವು ಮಾಡಿದ್ದೀವಿ. ಯಾ ಕೃತ ತತ್ವಮಂಜರಿ, ಅನೇಕ ತತ್ವಗಳನ್ನು ಒಂದು ಮಾಲೆಯಲ್ಲಿ ಪೋಣಿಸಿದಂಥ ಮಂಜರಿ ಇದು. ದಯಾಲು ಲಕ್ಷ್ಮೀಶಃ, ಅವನು ದಯಾಲು ಆದ್ದರಿಂದ ಇದನ್ನು ಸ್ವೀಕಾರ ಮಾಡಲಿ. ಲಕ್ಷ್ಮೀಶಃ ಪ್ರಿಯತಾಂ ಮಧ್ವವಲ್ಲಭ, ಮಧ್ವಾಚಾರ್ಯ ಅಂತರ್ಯಾಮಿ ಆದಂತಹ ಭಗವಂತ, ಅವರಿಗೆ ಪ್ರೀತಿಪಾತ್ರನಾದ ಭಗವಂತ ಅದನ್ನು ಸ್ವೀಕಾರ ಮಾಡಲಿ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅವನು ದಯಾಲುವಾದ್ದರಿಂದ ಅವನು ಸ್ವೀಕಾರ ಮಾಡ್ತಿದ್ದಾನೆ ಅಂತ. ಇದು ಹೇತುಗರ್ಭ ವಿಶೇಷಣ. ರಾಘವೇಂದ್ರ ಸ್ವಾಮಿಗಳಂತ ದೊಡ್ಡವರು ಮಾತು ಹೇಳೋದು ಇದು ಸರಿ. ನಮ್ಮಂಥವರು ಕೂಡ ನಮ್ಮ ಎಲ್ಲ ಇತಿಮಿತಿಗಳಲ್ಲಿಯೂ ಕೂಡ
ನಮ್ಮ ಜ್ಞಾನದ ಅನುಭವದ ಎಲ್ಲಾದ್ರೂ ಇತಿಮಿತಿಗಳಲ್ಲಿಯೂ ಕೂಡ ಅದರ ಪ್ರವಚನ ಮಾಡ್ತಾ ಇದ್ದೇವೆ, ಪಾಠ ಮಾಡಿದ್ದೇವೆ, ಶ್ರವಣ ಮಾಡಿದ್ದೇವೆ. ಆದರೆ ಇಲ್ಲಿ ದಯಾಳುವಾದ್ರಿಂದ ಅವನು ಸ್ವೀಕಾರ ಮಾಡ್ತಿದ್ದಾನೆ. ಇದು ನಮಗೆ ಹೆಚ್ಚು ಅನ್ವಿತ ಆಗ್ತದೆ ಅಂತ ನನ್ನ ಭಾವನೆ. ಅದು ಲಕ್ಷ್ಮೀಶಃ ದೇವಿ ಭಾಗ್ಯಾತ್ಮಿಕ ಅಂದ್ರಣ, ಲಕ್ಷ್ಮೀದೇವಿ ತಾತ್ಪರ್ಯದಿಂದ ಹೇಳುವಂತೆ ತತ್ವಜ್ಞಾನದ ಮತ್ತು ಮೋಕ್ಷವೆಂಬ ಭಾಗ್ಯವನ್ನು ನಮಗೆ ಕೊಡುವಂಥವಳು. ಲಕ್ಷ್ಮೀದೇವಿಯನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂದ್ರೆ, ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಅಂತ ಬೃಹತ್ ಭಾಷ್ಯ. ಕರ್ಮಾಭಿಮಾನಿ ಗರುಡ, ಗರುಡ ಕರ್ಮಕ್ಕೆ ಅಭಿಮಾನಿ, ಬ್ರಹ್ಮ ಜ್ಞಾನಕ್ಕೆ ಅಭಿಮಾನಿ, ಮತ್ತೆ ಪೂರ್ವಪ್ರಜ್ಞಾ ಅಂದ್ರೆ ನಮ್ಮ ಯೋಗ್ಯತಾ, ಅದಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿ. ನಾವು ಮಾಡುವ ಕರ್ಮಗಳ ಮೂಲಕ ನಮ್ಮ ಅಂತಃಕರಣ ಸ್ವಚ್ಛ ಆಗಿ, ಆಮೇಲೆ ಜ್ಞಾನ ಬಂದು ನಮ್ಮ ಯೋಗ್ಯತೆ ವ್ಯಕ್ತ ಆಗಿ, ಆ ಮೂಲಕ ನಾವು ಮುಕ್ತಿಯನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ಲಕ್ಷ್ಮೀಶ ಅಂತ ಶಬ್ದದಿಂದ ನಾವು ಹಾಗೆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಬೇಕು. ನಮ್ಮ ಯೋಗ್ಯತೆಗೆ ಅಭಿಮಾನಿನಿ ಲಕ್ಷ್ಮೀದೇವಿ. ಪ್ರಿಯತ ಮಧ್ವವಲ್ಲಭ, ಮಧ್ವ ಅತ್ಯಂತ ಆನಂದಕರವಾದ ಶಾಸ್ತ್ರವನ್ನು ರಚನೆ ಮಾಡಿದ ಆಚಾರ್ಯರಿಗೆ ಅತ್ಯಂತ ಪ್ರಿಯನಾದವನು ಪರಮಾತ್ಮ. ಅವನು ಇದನ್ನ ಈ ಗ್ರಂಥದಿಂದ ಪ್ರೀತನಾಗಲಿ ಇತಿ ಶ್ರೀಮದ್ ಆನಂದ ತೀರ್ಥ ವಿರಚಿತ ಬ್ರಹ್ಮಸೂತ್ರಾನುಭಾಷ್ಯೆ ಶ್ರೀ ಚತುರ್ಥೋಧ್ಯಾಯ ಸಮಾಪ್ತಃ. ಅಪಿ ಚ ಶ್ರೀಮದಾನಂದ ತೀರ್ಥ ವಿರಚಿತ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರಾನುಭಾಷ್ಯಸ್ಯ ವಿವೃತೌ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರಿಯಾಂ ಚತುರ್ಥಾಧ್ಯಾಯಸ್ಯ ಚತುರ್ಥಃ ಪಾದೋಪಿ ಸಮಾಪ್ತಃ. ಅಯಂ ಚ ಗ್ರಂಥೋಪಿ ಸಮಾಪ್ತಃ. ಗ್ರಂಥದ ಶ್ರವಣ, ನಾವು ಮಾಡಿದಂಥ ಶ್ರವಣ, ನಾನು ಪಾಠ ಮಾಡಿದ್ದೇನೆ ಅಂದ್ಕೊಂಡಿಲ್ಲ, ನಾವೆಲ್ಲ ಶ್ರವಣನೇ ಮಾಡಿದ್ದೇವೆ. ಆದ್ದರಿಂದ ಈ ಶ್ರವಣದಿಂದ, ನಾವು ಎಲ್ಲರೂ ಮಾಡಿದಂಥ ಈ ಶ್ರವಣದಿಂದ ಭಗವಂತ ಪ್ರೀತನಾಗಲಿ. ಮತ್ತು ಮುಂದೆ ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನು, ಅದರ ಶ್ರವಣವನ್ನು ನಾವೆಲ್ಲ ಪ್ರಾರಂಭಿಸಿದ್ದೇವೆ. ಅದಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳ, ಮಧ್ವಾಚಾರ್ಯರ ಮತ್ತು ಅಂಬರಣೀಪತಿಯಾದಂಥ ವೇದವ್ಯಾಸನ ಅನುಗ್ರಹ ಇರಬೇಕು. ಅದನ್ನೆಲ್ಲ ಮಹಾಭಾಗವತರಾದಂಥ ನೀವೆಲ್ಲರೂ ಮತ್ತು ವಿದ್ವಾಂಸರೆಲ್ಲರೂ ಕೂಡ ಅದಕ್ಕಾಗಿ ಮಹಾಂತೋ ಅನುಗೃಹಂತು ಅಂತ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ವಸ್ತು.